ಅಪ್ಪಾಜಿ ಅಂದರೆ ತಂದೆ ತಾಯಿ ಎಷ್ಟು ಗೌರವ ಕೊಡ್ತೀನಿ, ಸೆಕೆಂಡ್ ಅವ್ರಿಗೆ ನಾವು ಗೌರವ ಕೊಡ್ತಿರೋದು. ಊರಿಗೆ ಒಬ್ಬರೇ ಸಿಂಹ ಅಂದರೆ ಅವರೇ ಸಾಹಸ ಸಿಂಹ. ಚಿತ್ರನಟರುಗಳು ಅವ್ರ ಹೆಸರು ಹೇಳ್ಕೊಂಡು ಬಂದಿದ್ದಾರೆ. ಅದಕ್ಕೆ ಒಬ್ಬರೊಂದು ಕೈ ಎತ್ತಿರೋದು ಅಂದರೆ ಒಬ್ಬರು ಸುದೀಪ್ ಅವರು ಮಾತಾಡ ಮೇಡಮ್. ಚರಿತ್ರೆ ಮಾಡಬೇಕು ಅನ್ನೋದು ಈ ಉದ್ದೇಶ. ನಾಳೆ 1,000 ಜನಕ್ಕೆ ಚಿಕನ್ ಊಟ ಹಾಕ್ಸ್ತಾ ಇದ್ದೀವಿ, ಒಂದು 2,500 ಲಾಡ್ ಹಂಚ್ತಾ ಇದ್ದೀವಿ. 4 ವಾರಗಳು, 1 ತಿಂಗಳ ಮಟ್ಟಿಗೆ 4 ಶೋನು ಫುಲ್ ಹೌಸ್ಫುಲ್ ಆಗಬೇಕು. ನಾವು ಯಜಮಾನರ ಪಿಕ್ಚರ್ ಯಾವತ್ತು ರಿಲೀಸ್ ಆಗುತ್ತೋ ಅವತ್ತೇ ನಮ್ಗೆ ದೊಡ್ಡ ಹಬ್ಬ. 25 ಮರು ಬಿಡುಗಡೆಗೆ ಇಷ್ಟು ಗ್ರ್ಯಾಂಡ್ ಆಗಿ ಮಾಡಿದ್ರೆ ಇದೇ ಪ್ರಥಮ ಮಾಡ್ತಾ ಇದ್ದಾರೆ. ನಾವು ಯಾದಗಿರಿ ಜಿಲ್ಲೆಯಲ್ಲಿ 600 ಕಿಲೋಮೀಟರ್ ಬಂದಿದ್ವಿ ಮೇಡಮ್ ಕೋಟಿಗೊಬ್ಬ ರಿಲೀಸ್ ಮಾಡ್ಬೇಕು ಅಂತೇಳಿ. ಸುಮಾರು 4 ದಿನ ಆಯ್ತು ನಾವು ಹಬ್ಬ ಮಾಡ್ತಾಯಿದ್ದೀವಿ. ಕೋಟಿಗೊಬ್ಬ ಸುಮಾರು 2001ರಲ್ಲಿ ಆಗಿತ್ತು. ಅವಾಗ ನೋಡೋಕ್ಕಾಗಿಲ್ಲ ಕಣ್ಣು ನಮಗೆ. ಈಗ 2025ರಲ್ಲಿ ಒಂದು 26ರಲ್ಲಿ ಸುರೇಶ್ ಬಾಬು ಅವರು ಬಿಡುಗಡೆ ಮಾಡ್ತಿದ್ದಾರೆ. ಒಂದು ಖುಷಿ ಸಂತೋಷ. ಯಾಕಂದ್ರೆ ವಿಷ್ಣುವರ್ಧನ್ ಅಪ್ಪಾಜಿ ನಾವು ಸುಮಾರಾಗಿ 25 ವರ್ಷದಿಂದ ಅಭಿಮಾನಿ. ನಾನು ಸ್ವಂತ ಮಗನ ಹೆಸರು ವಿಷ್ಣುವರ್ಧನ್ ಅಂತ ಇಟ್ಟಿದ್ದೀನಿ. ನನ್ನ ಮಗನ ಹೆಸರು ಸ್ವಂತ ನನ್ನ ಮಗನ್ನೇ ನಾವು ಅಭಿಮಾನಿಯಾಗಿ ಒಂದು ವಿಷ್ಣುವರ್ಧನ್ ಹೆಸರು ಇಟ್ಟಿದ್ದೀನಿ. ಒಳ್ಳೆಯ ಕಟ್ಟಡ, ಎಂಥ ಕಟ್ಟಡ ಇತಿಹಾಸದಲ್ಲಿ ಯಾರು ಹಿಂದಾಕಿಲ್ಲ ಮುಂದಾಕಿಲ್ಲ. 100 ಅಡಿ ವಿಷ್ಣುವರ್ಧನ್ ಅಪ್ಪಾಜಿ ನಿಲ್ಲಿಸಿದ್ದಾರೆ. ಯಾಕಂದರೆ ಸುಮಾರಾಗಿ ಅಭಿಮಾನಿಗಳು ಸ್ವಂತ ದುಡ್ಡಮೆ ಹಾಕಿ ಆಹಾರಗಳು ಮತ್ತು ಊಟಗಳು ಪ್ರತಿಯೊಂದು ಮಾಡ್ತಿದ್ದಾರೆ ಮೇಡಮ್. ನಾಳೆ ಟಿಕೆಟ್ ಎಲ್ಲ ಫುಲ್ ರಶ್ ಆಗಿದೆ. ಅಡ್ವಾನ್ಸ್ ಟಿಕೆಟ್ ತಂದಿದ್ದೀವಿ ಇವಾಗ ಬಂದು ಯಶಿಂದ. ನಮ್ಗೆ ತುಂಬ ಇಷ್ಟ ಸರ್. ಅವನು ನಮ್ಗೆ ಅಪ್ಪಾಜಿ ಅಂದರೆ ತಂದೆ ತಾಯಿ ಎಷ್ಟು ಗೌರವ ಕೊಡ್ತೀನಿ, ಸೆಕೆಂಡ್ ಅವ್ರಿಗೆ ನಾವು ಗೌರವ ಕೊಡ್ತಿರೋದು ವಿಷ್ಣುವರ್ಧನ್ಗೆ. ಇಲ್ಲ ಮೇಡಮ್ ನೋಡಿ, ಅದೊಂದು ನನ್ನ ಜೀವನ ಕಾಡ್ತಿರೋದು ನೋಡಿಲ್ಲ. ಸುಮಾರಾಗಿ ನೋಡಿದಿಲ್ಲ ನಾವು. ರಾಜಚಂದ್ರ ಮೇಡಮ್ ಸುಮಾರಾಗಿ 15 ವರ್ಷ ಆಯ್ತು ಮೇಡಮ್. ಅಪ್ಪಾಜಿ 2009ರಲ್ಲಿ ಸತ್ತಿದ್ರೆ ನಾವು 2011ರಲ್ಲಿ ಅಪ್ಪಾಜಿನ ಹೆಸರು ಹಾಕಿದ್ವಿ. ಒಂದು ತಲೆಮಾರಿ ನಮ್ಮ ಮುಂದೆ ನಮ್ಮ ಜೀವನ ಆದರೆ ನಮ್ಮಿಂದ ಅಪ್ಪಾಜಿ ಬರಲ್ಲ ಅಂತೇಳಿ ಒಂದು ಆಸೆ ನಂದು. ನಾನು ದೇವ್ರ ಮನೆಯಲ್ಲಿ ಅಪ್ಪಾಜಿ ಪೋಟಿಟ್ಟು ಪೂಜೆ ಮಾಡ್ತೀನಿ ಪ್ರತಿ ಡೈಲಿ. ನಾನು ಅಷ್ಟು ಇಷ್ಟ ಮೇಡಮ್ ಅಪ್ಪಾಜಿ ಅಂದ್ರೆ ನನಗೆ. ನನ್ನ ಮಗನ ಹೆಸರು ನಾನು ಇರಲಿ ಅಂತೇಳಿ, ಮುಂದೆ ತಲೆಮಾರಿ ಇರಲಿ ಅಂತೇಳಿ ನನ್ನ ಮಗನ ಹೆಸರು ವಿಷ್ಣುವರ್ಧನ್ ಅಂತ ಇಟ್ಟಿದ್ದೆ ನಾನು. ಹಾಂ ಮೇಡಮ್. ಕೋಟಿಗೊಬ್ಬ ಬಂದು 25 ವರ್ಷ ಆಯಿತು. ಯಜಮಾನ್ರನ್ನೇ ಸಾಮಾನ್ಯದವರಲ್ಲ. ಅವರು ಬಲಗೈ ಕೊಟ್ಟಿದ್ದು ಎಡಗೈ ತೋರಿಸಿಲ್ಲ. ಹೆಣ್ಣು ಮಕ್ಕಳಿಗೆ ಪ್ರೀತಿಯಿಂದ ಹೋಗೇ ಬಾರ ಅಂತ ಕರೆದಿಲ್ಲ. ಹೆಣ್ಣು ಮಕ್ಕಳ ಆರಾಧ್ಯ ದೇವ ಸಾಹಸ ಸಿಂಹ ವಿಷ್ಣುವರ್ಧನ್. ಅವರಿಗೆ ಕರ್ನಾಟಕ ರತ್ನ ಬರೋಕ್ಕೆ ಮುಂಚೆ ಮೈಸೂರು ರತ್ನ ಅಂತಲೇ ಬಂತು. ಈಗ ಏನಂದರೆ ಕೋಟಿಗೊಬ್ಬ ರಿಲೀಸ್ ಆಗೋಕ್ಕೆ ತುಂಬ ಸಂತೋಷ ಇದೆ. ಹಬ್ಬ ಆಚರಣೆ ಮಾಡ್ತಾಯಿದ್ದಾರೆ. ಸ್ಟೋರಿ ಚೆನ್ನಾಗಿದೆ. ಅದು ಹೆಂಗೆ ಅಂದರೆ ಎಂಟರು ಕರ್ನಾಟಕ ಇಲ್ಲ, ಬರೀ ಬೆಂಗಳೂರಲ್ಲಿ. ಇದು ನಾವು ರಾಜಕೀಯ ವ್ಯಕ್ತಿಗಳ ಹತ್ರ ಹೋಗಿಲ್ಲ, ಯಾರ ಹತ್ರನೂ ಹೋಗಿಲ್ಲ. ಸ್ವಂತ ದುಡಿಮೆಯಿಂದ, ಸ್ವಂತ ಇದರಿಂದ ಕಟೌಟ್ರಾಗಿರ್ಬೋದು, ಹಾರ ಆಗಿರ್ಬೋದು, ಪ್ರತಿಯೊಂದು ನಾವೇ ಮಾಡ್ತಾ ಇರೋದು ಮೇಡಮ್. ಊರಿಗೆ ಒಬ್ಬರೇ ಸಿಂಹ ಅಂದರೆ ಅವರೇ ಸಾಹಸ ಸಿಂಹ. ವಿಷ್ಣುವರ್ಧನ್ ಅಂದರೆ ಅವ್ರದ್ದು ಇದು ಮೇಡಮ್, ಕಷ್ಟದಿಂದ ಬಂದಿದ್ದಾರೆ. ಅವರು ಚಿತ್ರರಂಗಕ್ಕೆ ಬಂದಾಗ ಅವ್ರ ಕಣ್ಣಾಗಿರ್ಬೋದು, ಅವ್ರದ್ದು ಇದಾಗಿರ್ಬೋದು, ಸಾಹಸ ಆಗಿರ್ಬೋದು, ಯಾರು ಮಾಡೋಲ್ಲ ಮೇಡಮ್ ಆ ಥರ. ಈಗ ಕೆಲವ್ರು ಏನು ಮಾಡಿದ್ದಾರೆ, ಚಿತ್ರನಟರುಗಳು ಅವ್ರ ಹೆಸರು ಹೇಳ್ಕೊಂಡು ಬಂದಿದ್ದಾರೆ. ಅವ್ರ ಹೆಸರು ಹೇಳ್ಕೊಂಡ್ಬಂದು ಅವರು ಮೆರೆದಿದ್ದಾರೆ. ಅವ್ರಿಗೋಸ್ಕರ ಆದರೂ ಒಂದು ಏನೂ ಮಾಡಿಲ್ಲ. ಪುಣ್ಯಭೂಮಿ ಆಗಿರ್ಬೋದು, ಇದಾಗಿರ್ಬೋದು. ಅದಕ್ಕೆ ಒಬ್ಬರೊಂದು ಕೈ ಎತ್ತಿರೋದು ಅಂದರೆ ಒಬ್ಬರು ಸುದೀಪ್ ಅವರು ಮಾತಾಡ ಮೇಡಮ್. ಸಾಹಸ ಸಿಂಹ ಕರ್ನಾಟಕ ರತ್ನ ವಿಷ್ಣುವರ್ಧನ್ ಅವರ ಕೋಟಿಗೊಬ್ಬ ಚಲನಚಿತ್ರ 25 ವರ್ಷಗಳಾದಮೇಲೆ ಮರು ಬಿಡುಗಡೆ ಆಗ್ತಾಯಿದೆ. ಈ ಒಂದು ಕಾರ್ಯಕ್ರಮನ ನಾವು ಎಲ್ಲ ಅಭಿಮಾನಿಗಳು ಸೇರಿ, ಇಲ್ಲಿ ಯಾರು ಅಧ್ಯಕ್ಷ ಯಾರೂ ಇಲ್ಲ, ಎಲ್ಲ ಅಭಿಮಾನಿಗಳು ಸೇರಿ ಒಗ್ಗಟ್ಟಾಗಿ ಕೈ ಜೋಡಿಸಿ ಒಂದೊಂದನ್ನು ವಿಭಿನ್ನವಾಗಿ ವಹಿಸ್ಕೊಂಡು ಅವರವರೇ ಸ್ವಂತ ದುಡ್ಡಲ್ಲಿ ಅವರವರೇ ವಹಿಸ್ಕೊಂಡು ಒಂದೊಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಮೊದಲನೇದಾಗಿ ಈ ಒಂದು ಕಟೌಟ್ಗೆ, ಬೃಹತ್ ಕಟೌಟ್ಗೆ ಚರಿತ್ರೆ ಮಾಡಬೇಕು ಅನ್ನೋದು ಈ ಉದ್ದೇಶ. ಆಲ್ರೆಡಿ ನಾವು ಚರಿತ್ರೆ ಮಾಡಿದ್ದೀವಿ ಯಜಮಾನ್ರ ಹೆಸರಲ್ಲಿ. ಇದು ಇನ್ನೂ ಒಂದು ದೊಡ್ಡ ಚರಿತ್ರೆ. ಏನಂತಂದರೆ 101 ರಿಂಗಾರ ಆಗ್ತಾಯಿದ್ದಾರೆ. ಇದಕ್ಕೆ 101 ರಿಂಗಾರ. ಅದು ಬಿಟ್ಟು ನೋಡಿ ಇಲ್ಲೆಲ್ಲ ಕಾಣ್ತಾ ಇದೆಯಲ್ಲ, ಈ ಎಲ್ಲ ಕಟೌಟ್ಗಳಿಗೂ ಎಲ್ಲ ಅಭಿಮಾನಿಗಳು, ಆ ಸಂಘದವರು ಎಲ್ಲರೂ ಹಾರಗಳು ಹಾಕ್ತಾಯಿದ್ದಾರೆ. ಅದಾದಮೇಲೆ ಮುಖ್ಯವಾಗಿ ನಾವು ನಾಳೆ ದಿನ ಶುಕ್ರವಾರ ಏನು ಬಿಡುಗಡೆ ಆಗ್ತಾಯಿದೆ ಈ ಚಲನಚಿತ್ರ, ಇದಕ್ಕೆ ನಾಳೆ 1,000 ಜನಕ್ಕೆ ಚಿಕನ್ ಊಟ ಹಾಕ್ಸ್ತಾ ಇದ್ದೀವಿ, ಒಂದು 2,500 ಲಾಡ್ ಹಂಚ್ತಾ ಇದ್ದೀವಿ, ಐಸ್ ಕ್ರೀಮು ಮತ್ತು ಕೂಲ್ ಡ್ರಿಂಕ್ಸ್ ಕೊಡ್ತಾಯಿದ್ದೀವಿ. ಮತ್ತು 4 ಶೋಗೂ ಮಾಡ್ಬೇಕು ಅಂದ್ಕೊಂಡಿದ್ವಿ. ಊಟ ಮಾತ್ರ ಮಧ್ಯಾಹ್ನ. ಇನ್ನು ಮಿಕ್ಕಿದ್ದೆಲ್ಲ ಏನು ಅಂದ್ಕೊಂಡಿದ್ವಿ ಅದೆಲ್ಲ 4 ಶೋ ಕೊಡ್ಬೇಕು ಅಂದ್ಕೊಂಡಿದ್ವಿ. ಮತ್ತು ಭಾನುವಾರ ನಾವು ಏನು ಇದಕ್ಕೆಲ್ಲ ಹಾರಗಳು ಹಾಕ್ತಾಯಿದ್ದಾರೆ ಎಲ್ಲ ಅಭಿಮಾನಿಗಳು ನೋಡಿ. ಅದಕ್ಕೆ ಬಂದು ಶರವಣ, ಸಾಮ್ರಾಟ್ ಕೃಷ್ಣ, ರೇವಾ, ಇನ್ನೂ ಅನೇಕ ದೊರೆಸ್ವಾಮಿ, ಇನ್ನೆಲ್ಲ ಅನೇಕ ಹಿರಿಯ ಅಭಿಮಾನಿಗಳಿದ್ರೆ ಅವರೆಲ್ಲ ಅದು ಮಾಡ್ತಾಯಿದ್ದಾರೆ. ಒಂದೊಂದು ಯಾವ ಅಭಿಮಾನಿಗಳಿದ್ರೆ ಒಂದೊಂದು ವಹಿಸ್ಕೊಂಡು ಮಾಡ್ತಾಯಿದ್ದಾರೆ. ಯಾರ ಹತ್ರನೂ ಹೋಗಿ ಕೇಳಿ ಮಾಡಿ ಮಾಡ್ತಾಯಿಲ್ಲ, ಎಲ್ಲ ಅವ್ರವ್ರ ಸ್ವಂತ ದುಡ್ಡಲ್ಲಿ ಹಾಕೊಂಡು ಮಾಡ್ತಾಯಿರೋದು ವಿಭಿನ್ನ ಕಾರ್ಯಕ್ರಮ. ಇನ್ನು ನಾವು ಇಲ್ಲಿ ಊಟದ ವ್ಯವಸ್ಥೆನ ನಾವು ವಹಿಸ್ಕೊಂಡಿದ್ದೀವಿ. ನಮ್ಮ ರಘು ಆಗಿರ್ಬೋದು, ನಮ್ಮ ಶ್ರೀನಿವಾಸ್ ಆಗಿರ್ಬೋದು, ಮತ್ತು ನಮ್ಮ ಕುಮಾರ್ ಆಗಿರ್ಬೋದು, ನಾವೆಲ್ಲ ಸೇರಿಕೊಂಡು ನಾಳೆ ಚಿಕನ್ ಊಟ, ಭಾನುವಾರದ ದಿನ ಮಟನ್ ಮಾಡಿಸ್ತಾಯಿದ್ವಿ ಒಂದು 2,000 ಜನಕ್ಕೆ. ಸೇಮ್ ಅದೇ ರೀತಿ ಸಿಹಿ ಒಂದು 3,500 4,000 ಸಿಹಿ ಹಂಚ್ತಾಯಿದ್ದೀವಿ.
ಮತ್ತು ಐಸ್ ಕ್ರೀಮು ಜ್ಯೂಸು ಈ ಥರ ಎಲ್ಲ ಬರೋಂಥವ್ರಿಗೆ. ಮತ್ತು ನಮ್ಮದು ಉದ್ದೇಶ ಏನಂದರೆ ಈ ಪಿಕ್ಚರ್ನ ಅಟ್ಲೀಸ್ಟು 4 ವಾರಗಳು 1 ತಿಂಗಳ ಮಟ್ಟಿಗೆ 4 ಶೋನು ಫುಲ್ ಹೌಸ್ಫುಲ್ ಆಗಬೇಕು. ಎಲ್ಲ ಕರ್ನಾಟಕದ ಜನತೆ, ಕನ್ನಡ ಕಲಾಭಿಮಾನಿಗಳು ಈ ಚಿತ್ರನ ಸಾಹಸಸಿಂಹ ಡಾಕ್ಟರ್ ವಿಷ್ಣುವರ್ಧನ 25 ವರ್ಷ ಆದಮೇಲೆ ಏನು ಬಿಡುಗಡೆ ಆಗ್ತದೆ, ಈ ಚಿತ್ರನ ಬಂದು ನೋಡಬೇಕು, ಹರಿಸ್ಬೇಕು, ಆಶೀರ್ವದಿಸಬೇಕು, ಯಶಸ್ವಿಗೊಳಿಸ್ಬೇಕು. ಜೊತೆಗೆ ಎಲ್ಲ ಕನ್ನಡ ಚಲನಚಿತ್ರ, ಎಲ್ಲ ನಟರದ್ದು ಕನ್ನಡ ಚಲನಚಿತ್ರಗಳನ್ನ ಥಿಯೇಟ್ರಿಗೆ ಬಂದು ನೋಡಿ ಎಲ್ಲರನ್ನ ಬೆಳೆಸಬೇಕು, ಉಳಿಸ್ಬೇಕು, ಕನ್ನಡನ ಮೆರೆಸಬೇಕು ಅಂತ ನಾನೆಲ್ಲ ಈ ಮಾಧ್ಯಮ ಮುಖಾಂತರ ಕೇಳ್ಕೊತಾ ಇದ್ದೀನಿ ಮೇಡಮ್. ಆಮೇಲೆ ವಿಭಿನ್ನವಾಗಿ ಮಾಡಿದ್ದಾರೆ, ಹೊಸ ಸೌಂಡು 5.1 ಮ್ಯೂಸಿಕ್ಕು ಇದೆಲ್ಲ ಮಾಡಿದ್ರು. ಇನ್ನು ಗೆಸ್ಟ್ಗಳು ಯಾರು ಬರ್ತಾರೆ ಅಂತಂದರೆ ಅದು ಸುರಪ್ಪ ಬಾಬು ಅವರು ಟೀಮ್ ಅವ್ರಿಗೆ ಗೊತ್ತು, ಅದು ಯಾರು ಕರೆಸ್ತಾರೆ ನಮ್ಗೆ ಅದ್ರ ಬಗ್ಗೆ ಮಾಹಿತಿಲ್ಲ. ಅಭಿಮಾನಿಗಳು ನಾವೇನು ಮಾಡಬೇಕು ಅಂದ್ಕೊಂಡಿದ್ದೀವೋ ಅದನ್ನು ನಾವು ಎಲ್ಲ ಸೇರಿ ಒಗ್ಗಟ್ಟಾಗಿ, ಇಲ್ಲಿ ಅಧ್ಯಕ್ಷ ಅಂತ ಯಾರೂ ಇಲ್ಲ, ಎಲ್ಲ ಅಭಿಮಾನಿಗಳು ಅಂತ ಜೊತೆ ಸೇರಿ ಮಾಡ್ತಾಯಿದ್ವಿ ಹಬ್ಬ. ಇದು ನಮ್ಗೆ ಹಬ್ಬ. ನಮಗೆ ಈ ಸಂಕ್ರಾಂತಿ ಉಗಾದಿ ಅದೆಲ್ಲ ಮನೇಲಿರೋರು ಮಾಡ್ಕೊತಾರೆ. ನಾವು ಯಜಮಾನ್ರ ಪಿಕ್ಚರ್ ಯಾವತ್ತು ರಿಲೀಸ್ ಆಗುತ್ತೋ ಅವತ್ತೇ ನಮ್ಗೆ ದೊಡ್ಡ ಹಬ್ಬ. ನಾಳೆ ನಮ್ಮ ಪ್ರಸನ್ನ ಥಿಯೇಟ್ರ್ನಲ್ಲಿ ಕೋಟಿಗೊಬ್ಬ 25 ವರ್ಷಗಳ ನಂತರ ಮರು ಬಿಡುಗಡೆ ಆಗ್ತಾ ಇದೆ. ಭಾಳ ಜನಸಂದಣಿ ಇದೆ. ಮತ್ತು ಇದು ಅಂದರೆ ರಿಲೀಸ್ ಟೈಮಲ್ಲೂ ಈ ಥರ ಮಾಡಿದ್ರೆಲ್ಲ ಗೊತ್ತಿಲ್ಲ. 25 ಮರು ಬಿಡುಗಡೆಗೆ ಇಷ್ಟು ಗ್ರ್ಯಾಂಡಾಗಿ ಮಾಡಿದ್ರೆ ಇದೇ ಪ್ರಥಮ ಮಾಡ್ತಾ ಇದ್ದಾರೆ. ಮತ್ತು ಈ ಅಭಿಮಾನಿ ವರ್ಗದವರು ಎಲ್ಲ ಇದು ಅನ್ನದಾನ ಮಾಡೋದು ಎಲ್ಲ ಇಟ್ಕೊಂಡಿದ್ದಾರೆ. ಹಾರ ಥರ ಎಲ್ಲ ಹಾಕೋದು. ಮತ್ತು ಹೀಗೆ ಬಂದೋಬಸ್ತು ಏನು ಬೇಕೋ ಎಲ್ಲ ಪೊಲೀಸು ಬಂದೋಬಸ್ತು ಸಹಕಾರ ಇದೆ. ಅವರೆಲ್ಲ ಸಪೋರ್ಟ್ ತಗೊಂಡು ಮಾಡ್ತಾಯಿದ್ದೀವಿ. ಚೆನ್ನಾಗಿದೆ ಸರ್ ಕಲೆಕ್ಷನ್. ನಾಳೆ ಒಂದು ಆಲ್ರೆಡಿ ಮಾನ್ಯ ಶೋ 1 ವಾರ ಆಯಿತು ಫುಲ್ಲಾಗಿ. 1 ವಾರದ ಮುಂಚೆಗೆ ಭರ್ತಿ ಆಗಿದೆ 1000 ಚಿಲ್ಲರೆ ಟಿಕೆಟು. ಇನ್ನು ಮಿಕ್ಕಿದ್ದು 4 ಶೋನು ಒಂದು 70% ಆಗಿದೆ, 30% ಇದೆ ಆನ್ಲೈನ್ ಹೋಗ್ತಾ ಇದೆ. ಅವರು ಬಂದು ಅಭಿಮಾನಿ ವರೆದು ತಗೊಂಡೋಗ್ತಾ ಇದ್ದಾರೆ. ಅದಕ್ಕೆ ನಾವು ಎಲ್ಲ ಪೊಲೀಸ್ ಸ್ಟೇಷನ್ಗೆ ಇಂಟಿಮೇಷನ್ ಕೊಟ್ಟಿದ್ದೀವಿ. ಅವರು ಸಿಬ್ಬಂದಿಯವ್ರನ್ನ ನಿಯೋಜನೆ ಮಾಡ್ತಾರೆ. ನಾವು ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮ ತಗೊಂಡು ಫಾಲೋಅಪ್ ಮಾಡ್ತೀವಿ. ಮಾನ್ಯ ಶೋ ಭರ್ತಿ ಆಗಿದೆ, 1 ವೀಕ್ ಮುಂಚೆ ಆಗಿದೆ. ಇನ್ನು ಮಿಕ್ಕಿದ್ದು ಇನ್ನು 5 ಶೋ ಇದೆ ನಾಳೆಯಿಂದ. ಮತ್ತು ಇನ್ನು 4 ಶೋನು 70% ಆನ್ಲೈನಲ್ಲೇ ಮತ್ತು ಇಲ್ಲಿ ಎಲ್ಲ ತಗೊಂಡಿದ್ದಾರೆ. ಆನ್ಲೈನ್ ಆಫ್ಲೈನ್ ಎಲ್ಲ ಹೋಗಿದೆ. ಇನ್ನು 30% ಬಾಕಿ ಇದೆ ಸರ್. ಅದು ಹೋಗ್ತಾ ಇದೆ, ಚೆನ್ನಾಗಿ ಮೂವಿಂಗ್ ಇದೆ, ಫಾಸ್ಟ್ ಮೂವಿಂಗ್ ಇದೆ. ಅಂದರೆ ಬಾಲ್ಕನಿಗಿಂತ ಸೆಕೆಂಡ್ ಕ್ಲಾಸ್ ಜನ ಜಾಸ್ತಿ ತಗೊಳ್ತಾರೆ, ಟಿಕೆಟ್ ಸೇಲ್ಸ್ ಆಗ್ತದೆ. ಸೆಕೆಂಡ್ ಫಾಸ್ಟ್ ಮೂವಿಂಗ್ ಇದೆ.